ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಹೊಸ KS ನೇಮಕಾತಿ ಕುರಿತು ನೋಡೋಣ. ಓಕೆನಾ. ನೋಡಿ, ಇದು ಕರ್ನಾಟಕ ಸರ್ಕಾರದಿಂದ ಬಂದಿರುವ ಮಾಹಿತಿ. ನೋಡಿ, ವಿಷಯ ಏನಂದರೆ KS ಗ್ರೂಪ್ A ಮತ್ತು ಗ್ರೂಪ್ B ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ನೇರ ನೇಮಕಾತಿಗಾಗಿ ಬಿಡುಗಡೆ ಮಾಡುವ ಬಗ್ಗೆ ಅಂತ ಇದೆ. ಓಕೆನಾ. ನೋಡಿ, ಎಲ್ಲರೂ ಬೇಡಿಕೆ ಏನಿತ್ತಂದರೆ KSನ ಪ್ರತಿ ವರ್ಷ ನೇಮಕಾತಿನ ಮಾಡಬೇಕು ಅಂತ ಬೇಡಿಕೆನ ಇಟ್ಟಿದ್ರು. ಯಾವ ಥರ UPSCನ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರಲ್ಲ, ಸೊ ಅದೇ ರೀತಿ KSನ ಇಂತಿಷ್ಟು ಹುದ್ದೆಗಳಂತೇಳಿ ಪ್ರತಿ ವರ್ಷ ಗ್ರೂಪ್ A ಮತ್ತು ಗ್ರೂಪ್ Bನ ಪ್ರತಿ ವರ್ಷ ನೇಮಕಾತಿನ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರು. ಅದೇ ರೀತಿ ನೋಡಿ, ಗೋರ್ಮೆಂಟ್ ಕಡೆಯಿಂದ ಏನು ಅಪ್ಡೇಟ್ ಬಂದಿರೋದಂದರೆ ನೋಡಿ, KS ಗ್ರೂಪ್ A ಗ್ರೂಪ್ B ವೃಂದದ ಹುದ್ದೆಗಳಿಗಾಗಿ ನೇರ ನೇಮಕಾತಿ ಪ್ರಕ್ರಿಯೆ ಪ್ರತಿ ವರ್ಷ ನಡೆಸಬೇಕಾಗಿರುತ್ತದೆ. ಓಕೆನಾ. ನೋಡಿ, ಪ್ರತಿ ವರ್ಷ ನೇಮಕಾತಿನ ಮಾಡಬೇಕಂತೇಳಿ ಗೋರ್ಮೆಂಟ್ ಅವರು ಡಿಸೈಡ್ ಆಗಿದ್ದಾರೆ. ಓಕೆನಾ. ಅದೇ ರೀತಿ ನೋಡಿ, ಆಲ್ರೆಡಿ ಒಂದು 384ದು ಆಲ್ರೆಡಿ ಮೇನ್ಸ್ ಆಗಿದೆ. ಓಕೆನಾ. ಇನ್ನೇನು ಇಂಟರ್ವ್ಯೂಗೆ ಡೇಟನ್ನ ಅನೌನ್ಸ್ ಮಾಡಬೇಕು. ಆಲ್ರೆಡಿ ಡೇಟ್ನ ಅನೌನ್ಸ್ ಮಾಡಿ ಸಮ್ ಟೆಕ್ನಿಕಲ್ ರೀಸನ್ ಅಂತ ಹೇಳಿ ವಾಪಸ್ನ ತೊಗೊಂಡಿದ್ರು, ಡೇಟ್ನ ಕ್ಯಾನ್ಸಲ್ ಮಾಡಿದರು. ಮತ್ತು ನೋಡಿ, ಸದ್ಯದಲ್ಲಿ ಅಂದರೆ ಆಲ್ಮೋಸ್ಟ್ ನೋಡಿ ಏಪ್ರಿಲ್ ಎಂಡು ಅಥವಾ ಮೇದಲ್ಲಿ ಇಂಟರ್ವ್ಯೂ ಆಗೇ ಆಗುತ್ತೆ. ಯಾವುದಂದರೆ ಇದು 384 KSದು. ಓಕೆನಾ. ನೋಡಿ, 384 KSಲ್ಲಿ ತುಂಬ ಕರಪ್ಷನ್ ಆಗಿದೆ. ಸೊ ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ತುಂಬ ಒತ್ತಾಯ ಮಾಡ್ತಿದ್ದಾರೆ. ಓಕೆನಾ. ಪ್ರೊಟೆಸ್ಟ್ ಎಲ್ಲ ಮಾಡ್ತಿದ್ದಾರೆ. CBIಗೆಲ್ಲ ಕೊಡಬೇಕಂತೇಳಿ ಮಾಡ್ತಿದ್ದಾರೆ. ಓಕೆನಾ. ಬಟ್ ನೋಡೋಣ ಏನಾಗುತ್ತೆ ಅಂತೇಳಿ. ನೋಡಿ, ಗೋರ್ಮೆಂಟ್ದವರು ಏನು ಡಿಸೈಡ್ ಆಗಿದ್ದಾರೆ ಅಂದರೆ ಇದನ್ನು ಇಂಟರ್ವ್ಯೂ ಮಾಡಿ ಫೈನಲೈಸ್ ಮಾಡೋಣ ಅಂತಲೇ ಡಿಸೈಡ್ ಮಾಡಿದ್ದಾರೆ. ಓಕೆನಾ. ನೋಡಿ, ಇವಾಗ ಸದ್ಯದಲ್ಲೇ ಡೇಟ್ನ ಅನೌನ್ಸ್ ಮಾಡ್ತಾರೆ. ಇದು ಮಾತ್ರ 100% ನಿಜ ಆಗಿದೆ. ಯಾವಾಗ ಅಂದರೆ ಏಪ್ರಿಲ್ ಎಂಡಲ್ಲಿ ಆಗ್ಬೋದು ಅಥವಾ ಮೇ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ KS ಇಂಟರ್ವ್ಯೂ ಆಗೇ ಆಗುತ್ತೆ. ಓಕೆನಾ. ನೋಡಿ, ಇದು 384ದು 2024 ಮತ್ತು 25ಅಲ್ಲಿ ಆಗಿರೋದು. 25-26ಅಲ್ಲಿ ಇಂಟರ್ನಲ್ ರಿಸರ್ವೇಷನ್ ಅಂತೇಳಿ ನೇಮಕಾತಿಗಳನ್ನು ಮಾಡಿಲ್ಲ, ಯಾವುದೇ ನೇಮಕಾತಿಗಳು ಆಗಿಲ್ಲ. ಅದೇ ರೀತಿ ನೋಡಿ, ಈ ವರ್ಷ ಅಂದರೆ 2026-27ನೇ ಸಾಲಿನಲ್ಲಿ ಗ್ರೂಪ್ A ಗ್ರೂಪ್ B ವೃಂದದ ರಿಕ್ತ ಸ್ಥಾನಗಳನ್ನು ಬಿಡುಗಡೆಗೊಳಿಸಬೇಕಾಗಿರುತ್ತದೆ. ನೋಡಿ, ಅದರ ಸಲುವಾಗಿಯೇ ಇದು ಏನಂದರೆ ನಾನ್ HK ಮತ್ತು HKದು ರಿಕ್ತ ಸ್ಥಾನಗಳನ್ನು ವರ್ಗೀಕರಣದ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಕೂಡಲೇ ಒದಗಿಸುವಂತೆ ಕೋರಿದೆ. ಓಕೆನಾ. ನೋಡಿ, ಇದು ಆಲ್ರೆಡಿ 19/2/2026 ಅವಾಗೆ ಬಂದಿರೋದು. ಬಟ್ ಇದು ಎಲ್ರಿಗೂ ಗೊತ್ತಾಗಿರೋದು ಇವತ್ತು ಗೊತ್ತಾಗಿದೆ. ಆಲ್ರೆಡಿ ಇದನ್ನು ಏನಂತ ನೀವು ಓದ್ಕೊಂಡಿರ್ತೀರ. ಸೊ ನೋಡಿ, ಯಾರು KSಗೆ ಮತ್ತೆ ಪ್ರಿಪೇರ್ ಆಗ್ತಿದ್ದೀರಾ ನೋಡಿ, ಕೆಲವೊಂದು ಜನ ಇನ್ ಕೇಸ್ ಏನಂದರೆ UPSC ಪ್ರಿಪೇರ್ ಆಗ್ತಿರ್ತೀರ, ಅದರ ಜೊತೆಗೆ ಪ್ಲ್ಯಾನ್ B ಅಂತೇಳಿ KSನ ಪ್ರಿಪೇರ್ ಮಾಡ್ತಿರ್ತೀರ. ಸೊ ಅವರಿಗೆಲ್ಲ ನೋಡಿ, ಮೊನ್ನೆ ಯಾರಂದರೆ ಪ್ರಿಲಿಮ್ಸ್ ಆಗಿ ಮೇನ್ಸ್ ಆಗದೇ ಇರೋರು ಮತ್ತೆ ಏನಂದರೆ KSಗೆ ಪ್ರಿಪೇರ್ ಆಗ್ತಿರ್ತೀರ. ಸೊ ಅವರೆಲ್ಲ ನೋಡಿ, ಇವಾಗ ಈ ವರ್ಷ ಮತ್ತೊಂದು ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ತುಂಬ ಇದೆ. ಆಲ್ಮೋಸ್ಟ್ ನೋಡಿ, ಇದು ಏನಂದರೆ ಇಂಟರ್ನಲ್ ರಿಸರ್ವೇಷನ್ ಎಲ್ಲ ಕ್ಲಿಯರ್ ಆಗಿ ಯಾವುದ್ರ ಬೇಸ್ ಮೇಲೆ ನೇಮಕಾತಿನ ಮಾಡ್ತಾರಂತೇಳಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ನೋಡಿ, 50% ಮೇಲೆ ನೇಮಕಾತಿನ ಮಾಡಬೇಕಂತೇಳಿ ಡಿಸೈಡ್ ಆಗಿದ್ದರು. ಬಟ್ ಇಂಟರ್ನಲ್ ರಿಸರ್ವೇಷನಿಂದ ಅದು ಆಗಿಲ್ಲ. ನೋಡೋಣ ಇವಾಗ ಮತ್ತೆ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ಏನು ಡಿಸಿಷನ್ ತೊಗೊಂಡು ಅಥವಾ ವಿತ್ ಇಂಟರ್ನಲ್ ರಿಸರ್ವೇಷನ್ ಮಾಡ್ತಾರೋ ಅಥವಾ ವಿತೌಟ್ ಮಾಡ್ತಾರೋ ಅಂತೇಳಿ ನೋಡಬೇಕು. ಓಕೆನಾ. ಯಾಕಂದರೆ ಒಂದು ಸೈಡಲ್ಲಿ 56% ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದರ ಪ್ರಕಾರನೇ ಇಂಟರ್ನಲ್ ರಿಸರ್ವೇಷನ್ ಆಗಿರೋದು 17% ಮೇಲೆ ಆಗಿದೆ. ಸೊ ಇವಾಗ 50% ಮೇಲೆ ಮಾಡಬೇಕಂದ್ರೆ ಅದು 15%ಗೆ ಡೌನ್ ಆಗುತ್ತೆ. ಸೊ ಹೊಸದೊಂದು ಮತ್ತೆ ಒಳ ಮೀಸಲಾತಿ ಮಾಡಬೇಕಾಗುತ್ತೆ. ಸೊ ಅದನ್ನು ಏನು ಡಿಸಿಷನ್ ತೊಗೊಂಡು ಮಾಡ್ತಾರೆ ಅಂತೇಳಿ ನೋಡಬೇಕು. ನೋಡಿ, ಮಿನಿಮಮ್ ಅಂದರೂ ಒಂದು 200 ಹುದ್ದೆಗಳದೊಂದು KS ನೋಟಿಫಿಕೇಷನ್ ಆಗುತ್ತೆ ಈ ಇಯರ್ದಲ್ಲಿ. ಅದು ಎಷ್ಟು ಎಕ್ಸಾಕ್ಟ್ ಪೋಸ್ಟ್ಗಳಂತೇಳಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಅದು ಅಪ್ಡೇಟ್ ಆದರೆ ನಿಮಗೆ ಗೊತ್ತೇ ಆಗುತ್ತೆ. ನೋಡಿ, ಲಾಸ್ಟ್ ಇಯರ್ ಬಂದಿರೋ ಮಾಹಿತಿ ಪ್ರಕಾರ ಒಂದು 200 ಹುದ್ದೆಗಳಂತ ಹೇಳಿದ್ದಾರೆ. ಓಕೆನಾ. 200 ಹುದ್ದೆಗಳದು ಈ ವರ್ಷ ಮತ್ತೆ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಅದರದ್ದು ಏನು ಪೂರ್ವ ಸಿದ್ಧತೆ ಇದೆಯಲ್ಲ, ಅದನ್ನು ಗೋರ್ಮೆಂಟ್ ಕಡೆಯಿಂದ ನಡೀತಾ ಇದೆ. ಬಟ್ ಇದನ್ನೆಲ್ಲ ಮಾಡ್ತಿದ್ದಾರೆ. ಬಟ್ ನೇಮಕಾತಿ ಕುರಿತು ಏನೂ ಅಪ್ಡೇಟ್ ಬಂದಿಲ್ಲ. ಅಫಿಷಿಯಲ್ ಆಗಿ ಹೊಸದಾಗಿ ಏನು ನೇಮಕಾತಿಗಳು ಸ್ಟಾರ್ಟ್ ಆಗಬೇಕಲ್ಲ, ಅದರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ. ನೋಡಿ, 14ಕ್ಕೆ ಪ್ರೊಟೆಸ್ಟ್ ಮಾಡಬೇಕಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿದರು. ಬಟ್ ಗೋರ್ಮೆಂಟ್ ಅವರು ಅದಕ್ಕೆ ಅಲೋ ಮಾಡಲಿಲ್ಲ. ಸೊ ಇವತ್ತಿತ್ತು, ಬಟ್ ಅದಕ್ಕೆ ಅಲೋ ಮಾಡಿದ ಕಾರಣ ಏನಂದರೆ ಪ್ರೊಟೆಸ್ಟ್ ಆಗಿಲ್ಲ. ಸೊ ನೋಡೋಣ ಗೋರ್ಮೆಂಟ್ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅಂತೇಳಿ. ಸೊ ನೇಮಕಾತಿನ ಮಾಡದೆ ಇದೇ ಥರ ಏನಾದರೂ ಒಂದೊಂದು ಅಪ್ಡೇಟ್ ಮಾಡ್ಕೊತ ಹೋದರೆ ಹುಡುಗರನ್ನ ಒಂದು ಕಡೆ ಸಮಾಧಾನ ಮಾಡಬೇಕಂತೇಳಿ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನೋಡಿ, ಇದೇ ರೀತಿ ಯಾವುದಂದರೆ VAOದು ಅಪ್ಡೇಟ್ ಮಾಡಿದರು. ತುಂಬ ಸಲ VAOದು ಅಪ್ಡೇಟ್ ಆಗಿದೆ. ಅದರ ಜೊತೆಗೆ ನೋಡಿ PCದು ಅಪ್ಡೇಟ್ ಮಾಡಿದ್ದಾರೆ. ಓಕೆನಾ. ಅದರ ಜೊತೆಗೆ ನೋಡಿ ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಇದೆ, ಡಿಪ್ಲೊಮೊ ಕಾಲೇಜ್ ಇದೆ, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ, PU ಲೆಕ್ಚರ್ಸ್ ಇದೆ. ಸೊ ಅದರದ್ದು ಅಪ್ಡೇಟ್ ಮಾಡಿದ್ದಾರೆ. ಬಟ್ ಆಫಿಷಿಯಲ್ ಆಗಿ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆದಮೇಲೆ
ನೋಡಿ ನೇಮಕಾತಿ ಸ್ಟಾರ್ಟ್ ಆದ್ಮೇಲೆ ಕೂಡಲೇ ಇವೆಲ್ಲ ನೋಟಿಫಿಕೇಷನ್ ಆಗುತ್ತೆ ನೋಡಿ. ಯಾವುದೆಲ್ಲ ಸಿದ್ಧತೆ ನಡೀತಾ ಇದೆಯಲ್ಲ, VO PC, ಲೆಕ್ಚರ್ಸ್ ರಿಕ್ರೂಟ್ಮೆಂಟು, ಕೆಲವೊಂದು SD FD ಇದೆ, ಅದರ ಜೊತೆಗೆ AEJ ನೋಟಿಫಿಕೇಷನ್ ಇದೆ, ಅದರ ಜೊತೆಗೆ ತುಂಬ ನೋಟಿಫಿಕೇಷನ್ ಮಾಡಬೇಕಾಗಿದೆ. AEE ಇದೆ, RTO ಇದೆ, AO ಇದೆ, ಓಕೆನಾ. ಲ್ಯಾಂಡ್ ಸರ್ವೇರು ನೋಟಿಫಿಕೇಷನ್ ಇದೆ. ಇವೆಲ್ಲನೂ ಬೇಗ ಆಗುತ್ತೆ ನೋಡಿ. ಯಾವುದೆಲ್ಲ ಕ್ಯಾನ್ಸಲ್ ಮಾಡಿದಾರಲ್ಲ KPSC ಕಡೆಯಿಂದ ಅವು ಫಸ್ಟ್ ನೋಟಿಫಿಕೇಷನ್ ಆಗುತ್ತೆ ನೋಡಿ. ಸೊ ಅದಕ್ಕೆ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ. ಸೊ ನೋಡೋಣ ನೇಮಕಾತಿಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತೇಳಿ. 1-2 ತಿಂಗಳಲ್ಲಿ ಅಟ್ಲೀಸ್ಟ್ ಮೇ ಜೂನಲ್ಲಿ ಆದರೂ ನೇಮಕಾತಿಗಳು ಸ್ಟಾರ್ಟ್ ಆದರೆ ಚಲೋ ಆಗುತ್ತೆ. ಯಾಕಂದರೆ ತುಂಬ ದಿನದಿಂದ ವೇಟ್ ಮಾಡ್ತಿದ್ದಾರೆ ಹುಡುಗರು ನೋಡಿ. ತುಂಬ ಜನ VO ಬಗ್ಗೆ ಕೇಳ್ತಿದ್ರಿ, ಅದ್ರ ಜೊತೆಗೆ PCದು ಕೇಳ್ತಿದ್ರಿ, VOದಂತರೂ ತುಂಬ ಜನ ಕೇಳ್ತಿದ್ರಿ, ಓಕೆನಾ. ನೋಡಿ ಇನ್ನೂ ಇದು ಏನಂದರೆ ಇಂಟರ್ನಲ್ ರಿಸರ್ವೇಷನ್ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರಲ್ಲ, ಸೊ ಅಲ್ಲಿ ಗೊತ್ತಾಗುತ್ತೆ ಯಾವ ನೋಟಿಫಿಕೇಷನ್ ಆಗ್ಬೋದು ಅಥವಾ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ನ ಮಾಡ್ತಾರಾ. ಸೊ ಯಾಕಂದರೆ ನಿಮಗೆ ಮುಂಚೆ ಗೊತ್ತಿರ್ಬೋದು, ಒಂದೊಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವುದೂ ಡಿಸೈಡ್ ಆಗಿಲ್ಲ. ಸೊ ಯಾಕಂದರೆ 2-3 ಕ್ಯಾಬಿನೆಟ್ ಮೀಟಿಂಗ್ನ ಮಾಡೇ ಮಾಡ್ತಾರೆ. ಸೊ ನಾವು ಅಡ್ವಾನ್ಸಾಗೆ ಎಲ್ಲನೂ ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಏನು ಡಿಸಿಷನ್ ಬರುತ್ತೆ ಅದಕ್ಕೆಲ್ಲ ಏನು ಅಪೋಸ್ ಮಾಡ್ತಾರೆ. ಸೊ ಅದೆಲ್ಲ ಬಂದ ಮೇಲೆ ಆಲ್ಮೋಸ್ಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಡಿಸಿಷನ್ ಬರುತ್ತಲ್ಲ, ಇದು ಇಂಟರ್ನಲ್ ರಿಸರ್ವೇಷನ್ದು ಇದು ತುಂಬ ಇಂಪಾರ್ಟೆಂಟ್. ಇದು ಏನಾದರೂ ಫೈನಲೈಸ್ ಆದರೆ VO ಮಾತ್ರ ಸ್ಪೀಡಾಗಿ ಆಗುತ್ತೆ ನೋಡಿ. ಇದು ಮುಂಚೆಯಿಂದನೂ ಹೇಳಿದ್ದೀನಿ ಸ್ಪೀಡಾಗಿ ಆಗುತ್ತೆ ಅಂತೇಳಿ. ಬಟ್ ಇದು ಇಂಟರ್ನಲ್ ರಿಸರ್ವೇಷನ್ ಒಂದು ಪ್ರಾಬ್ಲಮ್ ಆಗ್ತಿದೆ. ಅದ್ರ ಜೊತೆಗೆ PCದು ಒಂದು ಆಲ್ರೆಡಿ ಎಲ್ಲನೂ ಪ್ರಿಪ್ರೇಷನ್ ಆಗಿದೆ. ಇದ್ರದ್ದು ಏನು ಪ್ರೊಸೆಸ್ ಇತ್ತಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ. ನೋಟಿಫಿಕೇಷನ್ ಮಾಡೋದೊಂದು ಅಷ್ಟೇ ಬಾಕಿ ಉಳ್ಕೊಂಡಿರೋದು ಇವಾಗ. ಇದು ನೋಡಿ ಈ ಮಂತಲ್ಲಿ ಎಲ್ಲ ಇಂಟರ್ನಲ್ ರಿಸರ್ವೇಷನ್ ಏನು ಇದ್ರ ಬೇಸಸ್ ಮೇಲೆ ಮಾಡಬೇಕಂತೇಳಿ ಎಲ್ಲ ರೋಸ್ಟರ್ ಎಲ್ಲ ಫೈನಲೈಸ್ ಆದರೆ ಮೇ ಜೂನಲ್ಲಿ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಇನ್ನೂ ಇಂಟರ್ನಲ್ ರಿಸರ್ವೇಷನು ಅಥವಾ ಇನ್ನೂ ರೋಸ್ಟರ್ ಮಾಡಬೇಕು ಈ ಥರ ಮುಂದಕ್ಕೆ ಹಾಕ್ಕೊಂಡು ಹೋದರೆ ಇನ್ನು ಜೂನ್ ಜುಲೈ ಆದರೂ ನೇಮಕಾತಿಗಳು ಆಗಲ್ಲ. ಎರಡೂ ರೀತಿ ಪಾಸಿಬಲ್ ಇದೆ. ಬಟ್ ಇದು KS ಅಪ್ಡೇಟ್ ಬಂದಿರೋದ್ರಿಂದ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. 200 ಹುದ್ದೆಗಳಂತ ಹೇಳಿದ್ದಾರೆ, ಓಕೆನಾ. ಮಿನಿಮಮ್ ಅಂದರೂ 200 ಹುದ್ದೆಗಳದೊಂದು ನೋಟಿಫಿಕೇಷನ್ ಆಗುತ್ತೆ. ಯಾರು ಲಾಸ್ಟ್ ಟೈಮ್ ಏನು 384 ಹುದ್ದೆಗಳಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಲ್ಲ ಅವರು ಮತ್ತೆ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಬೋದು ನೋಡಿ. 384ರಲ್ಲಿ ತುಂಬ ಕರಪ್ಷನ್ ಆಗಿದೆ. ಮತ್ತೆ ಏನು ಈ KSಗೆ ಓದಬೇಕಂತೇಳಿ ತುಂಬ ಜನ ಮೈಂಡಲ್ಲಿ ಇದೇ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಸ್ಟಮ್ಮೇ ಅದೇ ಥರ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ. ಗ್ರೂಪ್ A ಗ್ರೂಪ್ B ಪೋಸ್ಟ್ಗಳಂತರೂ ತೊಗೊಳ್ಳೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಎಲ್ಲ ಕರಪ್ಷನ್ ತುಂಬ ನಡೀತಿದೆ. ಬಟ್ ಆದ್ರೂ ತುಂಬ ಹೈ ಸ್ಕೋರ್ ಮಾಡಿ ಟಾಪಲ್ಲಿ ಬಂದರೆ ಮಾತ್ರ ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಯಾರು UPSCಗೆಲ್ಲ ಪ್ರಿಪೇರ್ ಆಗ್ತಿರ್ತೀರಲ್ಲ, ಸೊ ಅಂಥವರೆಲ್ಲನೂ ಪ್ಲ್ಯಾನ್ B ಥರ KS ಎಲ್ಲ ಪ್ರಿಪ್ರೇಷನ್ ಮಾಡ್ಬೋದು, ಓಕೆನಾ. ಅದ್ರ ಜೊತೆಗೆ ನೋಡಿ ಏನು ಗ್ರೂಪ್ C ಮತ್ತು ಗ್ರೂಪ್ Bಗೆ ಬೇರೆ ನಾನ್ ಗೆಜೆಟೆಡ್ಗೆ ಓದ್ತಿದ್ದೀರಲ್ಲ, ಸೊ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ನೋಡೋಣ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆಲ್ಮೋಸ್ಟ್ ಏನಂತ ಗೊತ್ತಾಗುತ್ತೆ. ಸೊ ಇದೇ ರೀತಿ ಏನಾದರೂ ಅಪ್ಡೇಟ್ ಬಂದರೆ ಇನ್ಫಾರ್ಮೇಷನ್ ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.